ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಂದೆಲಗ ಸೊಪ್ಪಿನ ಚಟ್ನಿನ ಮಾಡ್ತಾ ಇದ್ದೀನಿ. ಈ ಚಟ್ನಿನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಮೊದಲಿಗೆ ಒಂದೆಲ್ಗ ಚಟ್ನಿನ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡೋಣ. ಫಸ್ಟು ಇಲ್ಲಿ ಒಂದೆಲ್ಗ ಸೊಪ್ಪು ಒಂದೆರಡು ಕಟ್ಟನ್ನು ತಗೊಂಡಿದ್ದೀನಿ ನಾನು. ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಒಂದು ಈರುಳ್ಳಿ ಮತ್ತು ಹುರುಳಿಕಾಳು, ಹೆಸರು ಬೇಳೆ, ಸ್ವಲ್ಪ ಹುಚ್ಚೆಳ್ಳು, 1 ಸ್ಪೂನ್ ಆಗೋವಷ್ಟು ಹುಚ್ಚೆಳ್ಳನ್ನ ತಗೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಉದ್ದಿನಬೇಳೆ, ಕಡಲೆಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೋಂಪು, ಜೀರಿಗೆ, ಅರಿಶಿನ ತಗೊಂಡಿದ್ದೀನಿ. ಮತ್ತು ಖಾರಕ್ಕೆ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಒಂದು ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಒಣಮೆಣಸಿನ್ಕಾಯಿ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬೌಲಲ್ಲಿ ಒಂದು ಹಾಫ್ ಬೌಲ್ ಅಷ್ಟು ನಾನು ಆಯಿಲ್ನ ತಗೊಂಡಿದ್ದೀನಿ. ಒಂದಾಳು ಸೊಪ್ಪನ್ನ ಈ ಥರ ನೀಟಾಗಿ ನಾನು ಎಲೆಗಳನ್ನೆಲ್ಲ ತೆಕ್ಕೊಂಡು ಸೋದಿಸ್ಕೊಂಡು ಇಟ್ಕೊಂಡಿದ್ದೆ. ನೆಕ್ಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದಷ್ಟು ನೀರನ್ನ ಕಾಯೋದಕ್ಕೆ ಇಟ್ಟು ನೆಕ್ಸ್ಟು ಸೋದಿಸ್ಕೊಂಡಿರುವಂತಹ ಸೊಪ್ಪನ್ನೆಲ್ಲನೂ ಕೂಡ ನೀಟಾಗಿ ವಾಶ್ ಮಾಡ್ಕೋಬೇಕು. ಸೊಪ್ಪಲ್ಲಿ ಏನಾದರೂ ಮಣ್ಣು, ಕಡ್ಡಿ, ಕಸ ಇಂಥದ್ದೆಲ್ಲ ಇದ್ದರೆ ವಾಶ್ ಮಾಡ್ಕೊಂಡಾಗ ಎಲ್ಲ ಹೋಗುತ್ತೆ. ನೀಟಾಗಿ ಒಂದು 2 ಮಿನಿಟ್ಸ್ ನೀಟಾಗಿ ಇಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಆದಮೇಲೆ ನೀರು ಕಾದಿರುತ್ತೆ ಅಲ್ಲ, ಆ ನೀರಿಗೆ ನಾನು ವಾಶ್ ಮಾಡ್ಕೊಂಡಂತಹ ಸೊಪ್ಪನ್ನೆಲ್ಲನೂ ಕೂಡ ಇಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸೊಪ್ಪನ್ನ ಬೇಯೋದಕ್ಕೆ ಹಾಕುವಾಗ ಅದಕ್ಕೆ ಸ್ವಲ್ಪ ಒಂದು 1/2 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊಪ್ಪಿನ ಜೊತೆಗೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಸೊಪ್ಪು ಬೇಯೋಕ್ಕೂ ಮುಂಚೆ ಒಂದು ಪ್ಯಾನಲ್ಲಿ ನಾನು ಆವಾಗಲೇ ತೋರಿಸ್ದಾಗೆ ಹುಚ್ಚೆಳ್ಳು ಏನು ತೊಗೊಂಡಿರ್ತೀವಿ ಅಲ್ವಾ, ಅದನ್ನು ಒಂದು ಪ್ಯಾನಲ್ಲಿ ನೀಟಾಗಿ ಸಣ್ಣ ಉರಿಲಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ಲೇಮು ಲೋವಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ತುಂಬ ಜಾಸ್ತಿ ಕೊಟ್ಬಿಟ್ರೆ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂತ ಅನ್ನತ್ತೆ ಹುಚ್ಚೆಳ್ಳು, ಅಲ್ಲಿವರೆಗೂ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಸೊ ಇವಾಗ ಹುಚ್ಚೆಳ್ಳು ರೆಡಿಯಾಗಿದೆ. ನೆಕ್ಸ್ಟು ಅದೇ ಪ್ಯಾನ್ನಲ್ಲಿ ನಾನು ಹುರುಳಿಕಾಳನ್ನ ತಗೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಸೇಮ್ ಹುಚ್ಚೆಳ್ಳನ್ನ ಯಾವ ಥರ ಫ್ರೈ ಮಾಡ್ಕೊಂಡ್ವಿ ಅದನ್ನು ಅದೇ ಥರ ಫ್ರೈ ಮಾಡಿಕೊಂಡು ಇಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಅದೆರಡನ್ನೂ ಕೂಡ ಈ ಥರ ಪೌಡರ್ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ತಾ ಇರೋದು ಹುರುಳಿಕಾಳನ್ನ ಈ ಥರ ಒಂದು ರೌಂಡು ಮಿಕ್ಸಿಯಲ್ಲಿ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೇ ಥರ ನೆಕ್ಸ್ಟು ನಾನಿಲ್ಲಿ ಹುಚ್ಚೆಳ್ಳು ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪೌಡರ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು, ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಕರಿಬೇವು, ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ನಾನು ಅದಕ್ಕೆ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ಬೇಗನೆ ಫ್ರೈ ಆಗಿಬಿಡುತ್ತೆ. ಇದಿಷ್ಟು ಕೂಡ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ಲೇಮ್ನ ಇಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡುವಾಗ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಅದಕ್ಕಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಅದು ಮಿಕ್ಸ್ ಆಗುತ್ತೆ. ನೆಕ್ಸ್ಟು ಇದನ್ನೆಲ್ಲ ನಾನು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟು ಕೂಡ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಜಾರ್ಗೆ ಹಾಕ್ಕೋಬೇಕು. ಇದಷ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನಾನು ಸೊಪ್ಪನ್ನ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಸೊಪ್ಪು ಕೂಡ ಇವಾಗ ಚೆನ್ನಾಗಿ ಬೆಂದು ಅದು ಕೂಡ ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟು ಈಗ ಸೊಪ್ಪು ಬೆಂದಿದೆ ಅಲ್ವಾ, ಇದನ್ನು ಕೂಡ ನೀಟಾಗಿ ನೀರನ್ನೆಲ್ಲ ನಾನು ಸೋದಿಸ್ಕೊಂಡು ಬರೀ ಸೊಪ್ಪು ಅಷ್ಟೇ ಮಾತ್ರ ನಾನು ಇವಾಗ ತೊಗೊತಾ ಇದ್ದೀನಿ. ಒಂದು ಜಾಲರಿನ ಇಟ್ಕೊಂಡು ನೀಟಾಗಿ ಈ ಥರ ಸೋದಿಸ್ಕೋಬೇಕು. ಇಷ್ಟನ್ನು ಕೂಡ ನೀಟಾಗಿ ಸೋದಿಸ್ಕೊಂಡು ಆದಮೇಲೆ ನಾನು ಈ ಸೊಪ್ಪನ್ನೆಲ್ಲ ಹಾಗೆ ಒಂದು ವಾಟರಲ್ಲಿ ವಾಶ್ ಮಾಡಿಕೊಂಡು ನೆಕ್ಸ್ಟು ನಾನು ಜಾರ್ಗೆ ಹಾಕೊತಾ ಇದ್ದೀನಿ. ಆವಾಗಲೇ ನಾವು ಏನೆಲ್ಲ ಫ್ರೈ ಮಾಡಿದ್ವಿ ಅಲ್ವಾ, ಅದು ಮತ್ತು ಸೊಪ್ಪು ಅಷ್ಟನ್ನು ಕೂಡ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ಆಗುತ್ತೆ, ಇಲ್ಲ ಅಂದರೆ ಕ್ಲೀನಾಗಿ ಫುಲ್ ಪೇಸ್ಟ್ ಮಾಡ್ಕೊಂಬಿಡ್ಬೋದು. ನಮಗೆ ಯಾವ ಥರ ಕಂಫರ್ಟಬಲ್ ಇದೆ ಆ ಥರ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ನಾನು ಈ ಥರ ಫುಲ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ, ಸೊ ಹಾಗಾಗಿ ಫುಲ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಆವಾಗಲೇ ಇಟ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಇವಾಗ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಯಿಲ್ನ ಸ್ವಲ್ಪ 1 ಮಿನಿಟ್ಸ್ ನಾನಿಲ್ಲಿ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಅರಿಶಿನ ಪುಡಿ ಇಷ್ಟನ್ನು ಕೂಡ ನಾನು ಆಯಿಲಲ್ಲೇ ಹಾಕಿ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇರಬೇಕು. ಇದಿಷ್ಟು ಕೂಡ ಫ್ರೈ ಆದಮೇಲೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಆನಿಯನ್ನ ನಾನಿಲ್ಲೇ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಕಲರ್ ಚೇಂಜ್ ಆಗೋ ತನಕ ಒಂದು 2 ಮಿನಿಟ್ಸ್ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಹೊಂದೆಲಗ ಸೊಪ್ಪಿನಲ್ಲಿ ವಿಟಮಿನ್ ಕೆ, ಎ, ಸಿ ಇರೋದ್ರಿಂದ ನಮ್ಮ ಬಾಡಿಗಂತೂ ತುಂಬಾ ಬೆನಿಫಿಟ್ಸ್ ಇದೆ. ಈ ಸೊಪ್ಪಿನಿಂದ ಸೀಸನಲ್ ಆಗಿ ಸಿಗುತ್ತೆ. ಈ ಸೊಪ್ಪು ಸಿಕ್ಕಿದಾಗ
ಖಂಡಿತವಾಗಿಯೂ ಮಿಸ್ ಮಾಡ್ಕೋಬೇಡಿ. ತಂದು ಮನೆಯಲ್ಲಿ ಈ ಥರ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟು ನಾನು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇಷ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅಷ್ಟನ್ನು ಕೂಡ ಒಂದು 2 to 3 ಮಿನಿಟ್ಸ್ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಒಂದೆಲ್ಗ ಸೊಪ್ಪಿನ ಚಟ್ನಿ ಇದೆಯಲ್ಲ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಅದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಆವಾಗಲೇ ಪೇಸ್ಟ್ ಮಾಡಿ ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ ಸೊಪ್ಪು, ಆ ಪೇಸ್ಟ್ನ ಇವಾಗ ನಾನಿಲ್ಲಿ ಈ ಒಗ್ಗರಣೆಗೆ ಎಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅಷ್ಟನ್ನು ಕೂಡ ನೀಟಾಗಿ ಸೇರಿಸ್ಕೊಂಡು ಈರುಳ್ಳಿ, ಕಡಲೆಬೇಳೆ ಎಲ್ಲ ಹಾಕಿರ್ತೀವಿ ಅಲ್ವಾ, ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೇಕು ಅಂತ ಅಂದರೆ ಇದನ್ನು ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೂ ಕೂಡ ಮಾಡ್ಕೊಬೋದು. ನಾವು ಯಾವ ಥರ ಕಾಂಬಿನೇಷನ್ ಆಗಿ ಮಾಡ್ಕೊತಾ ಇದ್ದೀವಿ ಅಂತ ನೋಡಿಕೊಂಡು ಇದನ್ನು ಇನ್ ಕೇಸ್ ಏನಾದರೂ ರೈಸಿಗೆ ಮಾಡ್ಕೊತಾ ಇದ್ದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಚಪಾತಿಗೆ ಅಥವಾ ರೊಟ್ಟಿಗೆ ನಾವು ಇದನ್ನು ಮಾಡ್ಕೊತಿದ್ದೀವಿ ಅನ್ನುವಾಗ ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ನಾನಿವಾಗ ಎಲ್ಲನೂ ಕೂಡ ಜಾರ್ನಲ್ಲೂ ಸ್ವಲ್ಪ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನೆಲ್ಲ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನೀಟಾಗಿ ಜಾರಲ್ಲಿರೋದನ್ನೆಲ್ಲ ತೆಕ್ಕೊಂಡು ಮತ್ತೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಇದನ್ನು ಇದ್ರ ಜೊತೆಗೇ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ಇದು ನೀಟಾಗಿ ಕುದ್ದು ರೆಡಿಯಾಗಿರುತ್ತೆ. ನೆಕ್ಸ್ಟು ಇದು ಒಂದು ಕುದಿ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಲೈಟಾಗಿ ಅದು ಕಲರ್ ಚೇಂಜ್ ಆಗುತ್ತೆ. ಆವಾಗ ನೆಕ್ಸ್ಟು ಇವಾಗ ನೀವು ನೋಡ್ತಾ ಇರ್ಬೋದು ಲೈಟಾಗಿ ಕಲರು ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾವು ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಉಚ್ಚೆಲ್ ಪುಡಿ ಮತ್ತು ಹುರುಳಿಕಾಳು ಪುಡಿ ಎರಡನ್ನೂ ಕೂಡ ನಾವು ಇವಾಗ ಅದಕ್ಕೆ ಆ್ಯಡ್ ಮಾಡಬೇಕು. ಇದೆರಡನ್ನೂ ಕೂಡ ನೀಟಾಗಿ ಆ್ಯಡ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಅದೇ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟರೆ ನಮಗೆ ಸೂಪರ್ ಟೇಸ್ಟಿಯಾದಂತಹ ಒಂದೆಲಗ ಸೊಪ್ಪಿನ ಚಟ್ನಿ ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ.